Hello everyone, welcome to my channel, that is Chemistry Club. So in last class we are discussing about stereochemistry part. In the stereochemistry I have covered around stereochemistry we are discussing stereochemistry discuss ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಏನು ಕವರ್ ಮಾಡಿದ್ವಿ ಮ್ಯಾಕ್ಸಿಮಮ್ ಆಗಿ ಸಿಮೆಟ್ರಿ ಬಗ್ಗೆ ಸ್ಟಡಿ ಮಾಡಿದ್ವಿ ಆ್ಯಂಡ್ ಸಿಮೆಟ್ರಿ ಎಲಿಮೆಂಟ್ಸ್ ಆ್ಯಂಡ್ after that chirality ಬಗ್ಗೆ ಸ್ಟಡಿ ಮಾಡಿದ್ವಿ. ದೆನ್ ಆಫ್ಟರ್ ದಟ್ chirality then we have studied about seeing chirality in some molecules, chirality of some molecules we have done with these things. And today we are coming to know about some of the representations. Some of the representation ಅಂದರೆ ಒಂದು ಮಾಲಿಕ್ಯೂಲ್ನ ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ ನಾವು ಒಂದು ಸ್ಟೀರಿಯೋಕೆಮಿಸ್ಟ್ರಿ ಪ್ರಕಾರ ಯಾವ ಥರ ರಿಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗೋಣ. ಲೈಕ್ ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ರಿಪ್ರೆಸೆಂಟ್ ದ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ ದೇರ್ ಆರ್ ಸೋ ಮೆನಿ ವೇಸ್ ಟು ರಿಪ್ರೆಸೆಂಟ್ ದ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಪರ್ಟಿಕ್ಯುಲರ್ ಒಂದು ಮಾಲಿಕ್ಯೂಲ್ನ ದೇರ್ ಆರ್ ಸೋ ಮೆನಿ ವೇಸ್, like we are having like this. There are representations. Today we are going to talk about representations. Means how can I arrange the molecule, how can I represent the molecule ಅನ್ನೋದೇ representation ಇಂದ ಏನು ಮಾಡ್ತೀವಿ ತಿಳ್ಕೊತೀವಿ. ಫಸ್ಟ್ ವೆಡ್ಜ್ ಡ್ಯಾಶ್ ರಿಪ್ರೆಸೆಂಟೇಷನ್ ಮಾಡ್ಬೋದು, ಫಿಶರ್ ರಿಪ್ರೆಸೆಂಟೇಷನ್ ಮಾಡ್ಬೋದು. ಫಿಶರ್ ಇಸ್ ಲೈಕ್ ಅ 2D ರಿಪ್ರೆಸೆಂಟೇಷನ್ ಮಾಡ್ಬೋದು, ಆ್ಯಂಡ್ ಸಾಹಾರ್ಸ್ ರಿಪ್ರೆಸೆಂಟೇಷನ್ ಮಾಡ್ಬೋದು, ಆ್ಯಂಡ್ ನ್ಯೂಮನ್ ರಿಪ್ರೆಸೆಂಟೇಷನ್. There are these 4 types of representation we are having in stereochemistry. So let us start with the first one, that is wedge dash representation. Wedge dash representation ಅಥವಾ flying wedge dash representation ಅಂತ ಕರಿತೀವಿ. So what is this ಅಂತಂದರೆ, suppose I am taking an example of the carbon which is having a hydrogen which is in a 2 plane ಅಥವಾ AB ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡ್ರಿ, A, and this is B which is having 2 bonds in a plane, and other 2 bonds are like this. That is, this is a wedge this is a wedge bond talking about, and this is a dash bond. This is a dash bond talking this one. So ಇದೇ ಮಾಡ್ತಾರೆ, the always this is a sp3 carbon ಅಲ್ಲ, this is a sp3 carbon and it is a tetrahedral in nature. ಅದಕ್ಕೋಸ್ಕರ ಮಾಡ್ತಾರೆ tetrahedral nature ಏನು ಮಾಡ್ತಾರೆ ಈ ಥರ ಆಗಿದೆ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ, ಐ ಕ್ಯಾನ್ ಸೇ ದಟ್ ಬಾಂಡ್ ಆ್ಯಂಗಲ್ ಬಿಟ್ವೀನ್ ಎವ್ರಿ ಬಾಂಡ್ಸ್ ಈಸ್ 109 ಡಿಗ್ರಿ 27 ಮಿನಿಟ್ಸ್ ಅನ್ಕೊತೀನಿ. ಸೊ ದಿಸ್ ಈಸ್ ಅಬೌಟ್ ದ ವೆಡ್ಜ್ ಡ್ಯಾಶ್ ಬಾಂಡ್. ವೆಡ್ಜ್ ಡ್ಯಾಶ್ ಬಾಂಡಲ್ಲಿ ಮಾಡ್ತಿದ್ದಾರೆ ಈ ಥರ ರಿಪ್ರೆಸೆಂಟ್ ಮಾಡ್ತೀವಿ. ಸಪೋಸ್ ಒಂದು ಕಾರ್ಬನ್ ತಪ್ಪು ಮಾಡ್ತೀವಿ, ಈ ಥರ ರಿಪ್ರೆಸೆಂಟ್ ಮಾಡ್ತೀವಿ. ಒಂದೇ ಕಾರ್ಬನ್ ತಪ್ಪು ಮಾಡ್ತೀವಿ, ಈ ಥರ ರಿಪ್ರೆಸೆಂಟ್ ಮಾಡ್ತೀವಿ. ಸಪೋಸ್ ಐ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ 2 ಕಾರ್ಬನ್ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀರಿ, 2 ಕಾರ್ಬನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ 2 ಕಾರ್ಬನ್ ಸಿಸ್ಟಮ್ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಿದ್ದಾರೆ. Suppose this is a carbon and this is a 2 carbon. Suppose I can take this like and see this carbon and this is also carbon, right? This is also carbon and this is also carbon. ಈ ಥರ ಕಾರ್ಬನ್ ಪ್ರೆಸೆಂಟ್ ಇರ್ತಾವೆ. ಸೊ ಕಾರ್ಬನ್ ಕ್ಯಾನ್ ಮೇಕ್ 4 ಬಾಂಡ್ಸ್, ರೈಟ್? ಇಲ್ಲಿ ಆಲ್ರೆಡಿ ಮಾಡ್ತಾವೆ 1 ಬಾಂಡ್ ಆ್ಯಂಡ್ ದಿಸ್ ಇಸ್ 2 ಬಾಂಡ್, 2 ಪ್ಲೇನ್ ಇದಾವೆ. ಇನ್ನು 2 ಬಾಂಡ್ ಏನು ಮಾಡ್ತಾವೆ ಲೈಕ್ ದಿಸ್. ಸಪೋಸ್ ಐ ಕ್ಯಾನ್ ಮೇಕ್ ದ ಬಾಂಡ್ ಲೈಕ್ ದಿಸ್. This is a wedge, this is a 2 carbon system ಅಲ್ಲಿ ಮಾಡ್ತಿದ್ದಾರೆ. ಈ ಥರ ನಾನು ಮಾಡ್ಬೋದು. ಅದನ್ನು ಈ ಥರ ಮಾಡ್ಕೋಬೋದು, ಅಥವಾ ಆ ಒಂದು ಬಾಂಡ್ ನಾವು ರೊಟೇಟ್ ಮಾಡಿ ಉಲ್ಟನೂ ಮಾಡ್ಕೋಬೋದು. ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್, ಜಸ್ಟ್ ತಿಳ್ಕೊಂತೀವಿ ಅಷ್ಟೇ. ನೆಕ್ಸ್ಟ್ ಕಮಿಂಗ್ ಟು 3rd ಕಾರ್ಬನ್ ಸಿಸ್ಟಮ್. 3 ಕಾರ್ಬನ್ ಇದ್ರೆ ಯಾವ ರೀತಿ ಮಾಡ್ತೀವಿ, ಲೈಕ್ 3 ಕಾರ್ಬನ್ಸ್. if there is presence of 3 carbon, if there is a presence of 3 carbon, then how can I go and represent the molecule? ಇವಾಗ ಏನು ಮಾಡ್ತಾರೆ, 3 ಕಾರ್ಬನ್ ತೊಗೊಂಡಾಗ ಸಪೋಸ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಲೈಕ್ ಹಿಯರ್ 1. I will take a different slide. This is a different slide a lot. Give me a minute. Sorry for the interruption. So 3 carbon system ನೋಡೋಣ.
ಇಲ್ಲಿ ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ ಇನ್ 3 ಕಾರ್ಬನ್ ಸಿಸ್ಟಮ್. ಸಿ ಐ ಕ್ಯಾನ್ ರಿಪ್ರೆಸೆಂಟ್ ಲೈಕ್ ದಿಸ್ ಆಲ್ಸೋ 1 2 3 this is particular, and again represent like this also 1 2 3 this. Okay, ಈ ಥರ ಏನು ಮಾಡ್ತೀವಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಸಪೋಸ್ ಐ ವಿಲ್ ಗಿವ್ a here and I will give like b here. Okay, and a and this is also b. Okay, ಈ ಥರ ಮಾಡ್ತೀನಿ, ರಿಪ್ರೆಸೆಂಟೇಷನ್ ಮಾಡ್ತೀನಿ. ಇವಾಗ this carbon is already making a 2 bonds, one this side bond, plane ಇರ್ತದೆ bonds. So I am having a 2 represent 2 one. ಈಗ ಏನು ಮಾಡ್ಕೊಂಡ್ರೆ I want to represent my wedge bond and dash bond. Okay, wedge bond ಮತ್ತು dash bond ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ like this, like this, simple things. This is on like this. We can make how many number of carbon, ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ ಬೇಕಾದ್ರೆ ಮಾಡ್ಬೋದು. ಓಕೆ, sorry, this is a 3 carbon system. This is how we are going to represent in a wedge dash. ಇದಕ್ಕೆ ಏನು ಕಟ್ಟಿದ್ರೆ this particular thing is called as a wedge dash representation ಕರಿತೀವಿ. wedge dash representation ಅಂತ ಕರಿತೀವಿ. So this is about a wedge dash representation. ಈ ಥರ ಏನು ಮಾಡಬೇಕು ನಾವು wedge dash representation ಮಾಡಬೇಕು. So I will write one note here. Try to maintain always the dash bond must be in left side ಇರಬೇಕು, and wedge bond must be in right side. ಈ ಥರ ಮೇಂಟೈನ್ ಮಾಡಬೇಕು. ಓಕೆನಾ, ಲೈಕ್ ದಿಸ್ ಡ್ಯಾಶ್ ಬಾಂಡ್. ಓಕೆ, ಐ ವಿಲ್ ಮೇಕ್ ಇಟ್ ಹಿಯರ್. ಓಕೆ, ದಿಸ್ ಡ್ಯಾಶ್ ಬಾಂಡ್ ಪರ್ಟಿಕ್ಯುಲರ್ ಏನು ಮಾಡ್ತಾರೆ, ಈ ಒಂದು ಡ್ಯಾಶ್ ಬಾಂಡ್ ಇದೆಯಲ್ಲ ಇದೇನು ಮಾಡ್ತಾರೆ, ಆಲ್ವೇಸ್ ಮೇಂಟೈನ್ ಅ ಲೆಫ್ಟ್ ಸೈಡ್. ನಿಮ್ಮ ಲೆಫ್ಟ್ ಸೈಡ್ಗೆ ಅಂದರೆ ಸಿ ವಾಟ್ ಈಸ್ ಡ್ಯಾಶ್ ಬಾಂಡ್ ಸೇಸ್ ಅವೇ ಫ್ರಮ್ ದ ಅಬ್ಸರ್ವರ್, ರೈಟ್? ಅವೇ ಫ್ರಮ್ ದ ಅಬ್ಸರ್ವರ್ ಅಂದರೆ ನಿಮ್ಮಿಂದ ದೂರ ಹೋಗಬೇಕು. ನೀವು ನೋಡೋದ್ರಿಂದ ಏನು ಮಾಡಬೇಕು, ದೂರ ಹೋಗ್ಬೇಕು ಅಂದರೆ ಲೆಫ್ಟ್ ಸೈಡ್ ಇರಬೇಕು. ಲೈಕ್ ಲೆಫ್ಟ್ ಸೈಡ್ ಇರಬೇಕು. ನನ್ನ ಕಡೆ ಏನು ಮಾಡ್ಕೊಂಡ್ರೆ coming to my side, it is the right side, that is the dash bond. Okay, this is a wedge bond. Okay, wedge bond ಏನು ಮಾಡ್ಕೊಂಡ್ರೆ towards you ಅಂದರೆ right side maintain ಮಾಡಬೇಕು. Okay, this is a note we have to be careful of this. Okay, next coming to the Fisher projections. Fisher representation करते तो Fisher projection ಅಂತ ಕರೀತೀವಿ. Fisher projection ಅಂತ ಕರೀತೀವಿ. So Fisher projection is actually 2D projection. 2D representation ಮಾಡ್ತೀವಿ. 2D representation ಮಾಡ್ತೀವಿ. ಲೈಕ್ ಹೌ ಅಂದರೆ ಈ ಥರ ಏನು ಮಾಡ್ತೀನಿ, ಓಕೆ, ದಿಸ್ ಇಸ್ ಅ ಮಾಲಿಕ್ಯೂಲ್. ಐ ವಿಲ್ ಟೇಕ್ ಲೈಕ್ ದಿಸ್. ಈ ಥರ ಏನು ಮಾಡ್ತಾರೆ, A B C D E F. ದಿಸ್ ಈಸ್ ಅ ಪರ್ಟಿಕ್ಯುಲರ್ ಥಿಂಗ್. ಓಕೆ, ಈ ಥರ ಒಂದು ಪರ್ಟಿಕ್ಯುಲರ್ ಥಿಂಗ್ ಇರುತ್ತೆ. ಇದಕ್ಕೆ ಏನು ಕರೀತಾರೆ, ದಿಸ್ ಈಸ್ ಅ ಫಿಶರ್ ಪ್ರೊಜೆಕ್ಷನ್. ದಿಸ್ ಈಸ್ ಅಬೌಟ್ ಫಿಶರ್ ಪ್ರೊಜೆಕ್ಷನ್. ಇದನ್ನು ಆ್ಯಕ್ಚುಲಿ 3 ಡೈಮೆನ್ಷನಲ್ ನೋಡಿದಾಗ ನಮ್ಗೆ ಯಾವ ರೀತಿ ಬಾಂಡ್ ಇರ್ತಾವೆ ಅಂದರೆ ದೀಸ್ ಹಾರಿಜೆಂಟಲ್ ಲೈನ್ಸ್ ಯಾವ ರೀತಿ ಕಾಣ್ತಾವೆ, ಆ್ಯಂಡ್ ದೀಸ್ ವರ್ಟಿಕಲ್ ಲೈನ್ಸ್ ಹೌ ಇಟ್ ಶೋಸ್, ಹೌ ಇಟ್ ಸೀಸ್. ಓಕೆ, ಇದನ್ನು ಯಾವ ರೀತಿ ನೋಡ್ತೀವಿ ನಾವು, ವರ್ಟಿಕಲ್ ಲೈನ್ಸ್ ಮತ್ತು ಹಾರಿಜೆಂಟಲ್ ಲೈನ್ಸ್ ಯಾವ ರೀತಿ ಬರೀತೀವಿ ಅಂದರೆ ನಾರ್ಮಲ್ ಆಗಿ ಏನು ಮಾಡ್ತಿದ್ರೆ, ಸಪೋಸ್ ಇನ್ ನಾರ್ಮಲ್ ಕೇಸ್ ವಿ ಆರ್ ರೈಟಿಂಗ್ ದಿಸ್ ವರ್ಟಿಕಲ್ ಲೈನ್ ಆಸ್ ಅ ಡ್ಯಾಶ್. ದಿಸ್ ವರ್ಟಿಕಲ್ ಲೈನ್ ಏನು ಮಾಡ್ತಿದ್ರೆ ಈ ಥರ ಡ್ಯಾಶ್ ಬರಿತೀವಿ. ಓಕೆ, ಇದು ಡ್ಯಾಶ್ ಬರಿತೀವಿ. ಆ್ಯಂಡ್ ದೀಸ್ ಹಾರಿಜೆಂಟಲ್ ಲೈನ್ಸ್ we are going to write like this. wedge ಅಲ್ಲಿ ಮಾಡ್ತೀವಿ ಬರಿತೀವಿ like this ಏನು ಮಾಡ್ತಿದ್ದಾರೆ, I am going to represent my 2D Fisher into 3D Fisher. ಓಕೆ, into 3D Fisher ಈ ಥರ ಮಾಡ್ತೀವಿ. ಫಿಶರ್ ಪ್ರೊಜೆಕ್ಷನ್ ಏನು ಮಾಡ್ತೀನಿ, ಈ ಥರ ಬರೀತೀನಿ. ದಿಸ್ ಇಸ್ B and this is C and this is D and this is F and this is E. ಓಕೆ, ದಿಸ್ ಈಸ್ ಅಬೌಟ್ ಅ ಫಿಶರ್ ಪ್ರೊಜೆಕ್ಷನ್. ಸಿಂಪಲ್ ಇಷ್ಟೇ. ನಾನು ಏನು ಮಾಡ್ತೀನಿ, ಜಸ್ಟ್ ಪ್ರೊಜೆಕ್ಷನ್ ಬಗ್ಗೆ ಹೇಳ್ತೀನಿ ಅಷ್ಟೇ. ಪ್ರೊಜೆಕ್ಷನ್ ಯಾವ ಥರ ಪ್ರೊಜೆಕ್ಷನ್ ಅದಾವ, ಯಾವ ಥರ ರಿಪ್ರೆಸೆಂಟ್ ಮಾಡ್ಬೋದು, ಒಂದು ಮಾಲಿಕ್ಯೂಲ್ನ ಯಾವ ಥರ ರಿಪ್ರೆಸೆಂಟ್ ಮಾಡ್ಬೋದು. ಅದರಲ್ಲಿ ಫಸ್ಟ್ ವೆಡ್ಜ್ ಡ್ಯಾಶ್ ಬಂತು. ನೆಕ್ಸ್ಟು ದಿಸ್ ಈಸ್ ಅ ಫಿಶರ್. ನೆಕ್ಸ್ಟ್ ಕಮಿಂಗ್ ಟು ದ ಸಾಹಾರ್ಸ್ ಪ್ರೊಜೆಕ್ಷನ್. ಅಂತಂದರೆ ಸಾಹಾರ್ಸ್ ಪ್ರೊಜೆಕ್ಷನ್ ಐ ಕ್ಯಾನ್ ಡಿವೈಡ್ ದಿಸ್ ಇಂಟು 2 category. ಫಸ್ಟ್ ಈಸ್ ದಟ್ staggered Sahar's, and second is that is eclipsed
ಸಹಾರ್ಸ್. ವಾಟ್ ಆರ್ ದೋಸ್? ಎಕ್ಲಿಪ್ಸ್ ಅಂದ್ರೆ ಸ್ಟ್ಯಾಗರ್ಡ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್. ಸೊ eclipse staggered sawhorse and eclipse sawhorse. Okay, first of all I am going to write like this. Okay, ಈ ಥರ ಮಾಡ್ಕೊಂಡು ಬರೀತೀನಿ. Okay, this is one thing, and A this is it. Okay, B. See, this is called as a eclipse, this is called as a eclipse, and this is called as a staggered. This is called as a staggered. ಯಾಕಪ್ಪ ಅಂದರೆ suppose I will represent here A, B, C, D, E, F. A, B, and okay, so okay, it is not a B. Here A, here B again, here C again, here F again, F. Okay, here D again, here D, and here E. Okay, ಈ ಥರ ಮಾಡ್ತಾರೆ ಒಂದು ಸ್ಟ್ಯಾಗರ್ಡ್ ಮತ್ತು ಎಕ್ಲಿಪ್ಸ್ ಬರ್ತದೆ. ಸಿ ವಾಟ್ ಈಸ್ ದಿಸ್ ಎಕ್ಲಿಪ್ಸ್ ಅಂತಂದರೆ, ಎಕ್ಲಿಪ್ಸ್ ಅಂದರೆ ಸಿ ದ B atom is facing towards this D atom. B atom is facing towards this D atom. ಓಕೆ, ಅದೇನು ಮಾಡ್ತಾರೆ, ಒಂದೊಂದು ಆಟಮ್ ಕೂಡ ಏನು ಮಾಡ್ತಾರೆ, ದ ಪರ್ಟಿಕ್ಯುಲರ್ ಗ್ರೂಪ್ಸ್ ಆರ್ ದ ಪರ್ಟಿಕ್ಯುಲರ್ ಆಟಮ್ಸ್ ಆರ್ ಫೇಸಿಂಗ್ ಟುವರ್ಡ್ಸ್ ಈಚ್ ಅದರ್. ಅಂದರೆ ದ ಹಿಯರ್ ಒಂದು ಕಾರ್ಬನ್ ಇಸ್ ದರ್, ಹಿಯರ್ ಒಂದು ಕಾರ್ಬನ್ ಇಸ್ ದರ್, ಹಿಯರ್ ಒಂದು ಕಾರ್ಬನ್ ಇಸ್ ರೈಟ್. ಈ ಒಂದು ಕಾರ್ಬನ್ ಮುಂದ್ಗಡೆ ಏನು ಮಾಡ್ತಾರೆ, ದ ಬಾಂಡ್ಸ್ ಆರ್ ಲೈಕ್ ದಿಸ್. ಸಪೋಸ್ ನಾನು ಇಲ್ಲಿಂದ ನೋಡೋಕೆ ಟ್ರೈ ಮಾಡಿರಿ. ಓಕೆ, ಇಲ್ಲಿಂದ ನೋಡೋಕೆ ಟ್ರೈ ಮಾಡಿರಿ. ದಿಸ್ ಇಸ್ ಯುವರ್ ಐ, ದಿಸ್ ಇಸ್ ಯುವರ್ ಐ. ಓಕೆ, ಇಲ್ಲಿಂದ ನೋಡೋಕೆ ಟ್ರೈ ಮಾಡೋದು ಮಾಡ್ತಾರೆ, ದ ಬಾಂಡ್ಸ್ ಆರ್ ಫೇಸಿಂಗ್ ಟುವರ್ಡ್ಸ್ ಈಚ್ ಅದರ್. ಅಂದರೆ ಈ ಬಿ ಮುಂದ್ಗಡೆ ಎ ಡಿ ಕಣವಂತಿ, ದೆನ್ ಸಿ ಮುಂದ್ಗಡೆ ಇ ಕಣವಂತಿ, ಎ ಮುಂದ್ಗಡೆ ಎಫ್ ಕಣವಂತಿ. ಹೌದಾ? ಅಂದರೆ ದೆರ್ ಈಸ್ ವೆರಿ ವೆರಿ ಏನಂತ ಹೇಳ್ಬೋದು ಅಂದರೆ ದೆರ್ ಈಸ್ ಅಪೋಸಿಟ್ ಟು ಈಚ್ ಅದರ್. ಅಂದರೆ ಒಂದಕ್ಕೊಂದು ಅಂತಂದರೆ ಮುಂದೆ ಕಾಣುವಂಥವಲ್ಲ ಅಂತಂದರೆ ದಿಸ್ ಈಸ್ ಕಾಲ್ಡ್ ಎಸ್ ಎಕ್ಲಿಪ್ಸ್ಡ್ ಫಾರ್ಮ್. ಈ ಥರ ಫಾರ್ಮ್ ಇದ್ರೆ ಮಾಡ್ತಾರೆ ಎಕ್ಲಿಪ್ಸ್ಡ್ ಫಾರ್ಮ್ ಅಂತ ಕರಿತೀವಿ. ಇಟ್ ಈಸ್ ಕ್ವೈಟ್ ಅನ್ಸ್ಟೇಬಲ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸೇಮ್ ಸೈಡ್. ಒಂದೇ ಸೈಡ್ ಇರ್ತಕ್ಕಂಥ ಕಾರಣ ಏನು ಮಾಡ್ತಾರೆ, ಇಟ್ ಈಸ್ ಕ್ವೈಟ್ ಅನ್ಸ್ಟೇಬಲ್. ಬಟ್ ಸ್ಟ್ಯಾಗರ್ಡ್ ಫಾರ್ಮ್ ಈಸ್ ಸ್ಟೇಬಲ್ ಫಾರ್ಮ್. ಯಾಕಂದರೆ ದೆರ್ ಈಸ್ ಲೈಕ್ ದಿಸ್ ಇದೆ. ಹೌದಾ? ಅಂದರೆ ಒಂದು ಸಿ ಬಿ ಮುಂದ್ಗಡೆ ಎಫ್ ಕಾಣ್ತಿದೆ, ಅಂದರೆ ಮಿಡಲ್ ಪೋರ್ಷನ್. ಅಂದರೆ ಇಲ್ಲಿ ವೇಕೆಂಟ್ ಇದೆ, ಬಟ್ ಅದ್ರ ಮುಂದೆ ಏನು ಮಾಡ್ತಾರೆ, ಎಫ್ ಕಾಣುವಂತಿ. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ದಿಸ್ ಸೈಡ್ ಇಸ್ ವೇಕೆಂಟ್ ಆ್ಯಂಡ್ ಇದ್ರ ಮುಂದೆ ಏನು ಕಾಣುವಂತಿ, ಎ ಕಾಣುವಂತಿ. ಹೌದಾ? ಅಂದರೆ ಇಟ್ ಈಸ್ ಅ ಸ್ಟೇಬಲ್ ಫಾರ್ಮ್. ಕಾಮನ್ಲಿ ಮಾಡ್ತೀವಿ ನೋಡಿದ್ರೆ ಸ್ಟೇಬಲ್ ಫಾರ್ಮ್ ಅಂತ ಒಂದು ಇದನ್ನು, but it is a quite unstable form. Eclipse form is a quite unstable form. This type of representation is called as eclipse form, and this type of representation is called as a staggered form ಅಂತ ಹೇಳ್ತೀವಿ. This is about a Sawhorse projection ಅಂತ ಹೇಳ್ತೀವಿ. So next coming to the Newman projection. Newman projection ನೋಡೋದಾದ್ರೆ, Newman projection is like this. Like I will draw. It is also contain a staggered and eclipse. So this is and this is staggered and this is eclipse form. Okay, ಈ ಥರ ಮಾಡ್ತಾವೆ ಸ್ಟ್ಯಾಗರ್ಡ್ ಮತ್ತು ಎಕ್ಲಿಪ್ಸ್ ಇರ್ತವೆ. ಅಲ್ಲಿ ಕೂಡ ಸೇಮ್. ಸಪೋಸ್ ವೆನ್ ಯು ಕಂಪೇರ್ ಬೋತ್ ದೀಸ್ ಟು, ದಿಸ್ ಸಾಹಾರ್ಸ್ ಆ್ಯಂಡ್ ದಿಸ್ ನ್ಯೂಮನ್ ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ, ಸಿ ಸಾಹಾರ್ಸ್ನ ಸಪೋಸ್ ಇಲ್ಲಿ ಬರ್ತೀನಿ. ಸಪೋಸ್ ಓಕೆ, ಇಲ್ಲಿ ಈ ಪಾಯಿಂಟಿಂದ ನೋಡ್ರಿ, ಈ ಪಾಯಿಂಟಿಂದ ನೋಡುವಾಗ ನಮಗೆ ಏನು ಬರ್ತಂದರೆ, ದಿಸ್ ಕಾರ್ಬನ್, this particular first carbon, okay, this particular first carbon and this particular carbon, second carbon, ನಿಮಗೆ ಒಂದು ಕಾರ್ಬನ್ ಕಾಣ್ತದೆ, ಒಂದು ಕಾರ್ಬನ್ ಕಾಣಂಗಿಲ್ಲ. ಹೌದಾ? ಒಂದು ಕಾರ್ಬನ್ ಕಾಣ್ತದೆ, ಒಂದು ಕಾರ್ಬನ್ ಕಾಣಂಗಿಲ್ಲ ಇಲ್ಲಿಂದ ನೋಡಿದಾಗ. ಓಕೆ, ಇಲ್ಲಿಂದ ನೋಡಿದಾಗ ಕರೆಕ್ಟ್ ಒಂದು ಮಾಲಿಕ್ಯೂಲ್ ಏನು ಮಾಡ್ಬೇಕಂದ್ರೆ, ಸಿ ದ ಮಾಲಿಕ್ಯೂಲ್ ಯಾವ ರೀತಿ ನೋಡ್ತಿರ್ಬೇಕಂದ್ರೆ ನೀವು ಲೈಕ್ ದಿಸ್. ಓಕೆ, ಲೈಕ್ ದಿಸ್ ನಿಮ್ಮ ಮುಂದೆ ಏನು ಮಾಡಬೇಕು, ಒಂದು ಸಾವರ್ಸ್ ಪ್ರೊಜೆಕ್ಷನ್ ಕಾಣ್ತಿರ್ಬೇಕು. ಅಂದರೆ ಈ ಕಾರ್ಬನ್ ನಿಮಗೆ ಡೈರೆಕ್ಟಾಗಿ ಕಾಣುವಂತಿ. ದಿಸ್ ಫಸ್ಟ್ ಕಾರ್ಬನ್ ಈಸ್ ಲೈಕ್ ನಿಮಗೆ ಕ್ಲಿಯರಾಗಿ ಕಾಣುವಂತೆ. ಬಟ್ ಸೆಕೆಂಡ್ ಕಾರ್ಬನ್ ಏನು ಮಾಡ್ತದೆ, ಅದ್ರ ಹಿಂದೆ ಇರ್ತಕ್ಕಂಥ ಕಾರ್ಬನ್
ಅದರ ಹಿಂದೆ ಇರ್ತಕ್ಕಂಥ ಕಾರ್ಬನ್ ಏನು ಮಾಡೋದು ಕಾಣ್ತಿಲ್ಲ ನಿಮ್ಮ ಕಣ್ಣಿಗೆ, ಹೌದಾ? ಅಂದರೆ ದಿಸ್ ಕಾರ್ಬನ್, ಇಲ್ಲಿ ನಿಮ್ಮ ಕಾರ್ಬನ್ ಇದೆಯಲ್ಲ, ದಿಸ್ ಇಸ್ ಆಲ್ಸೋ ಪರ್ಟಿಕ್ಯುಲರ್ ಕಾರ್ಬನ್. ಈ ಕಾರ್ಬನ್ ಏನು ಮಾಡ್ತಾರೆ, ಫಸ್ಟ್ ಕಾರ್ಬನ್ ರಿಪ್ರೆಸೆಂಟ್ ಮಾಡುತ್ತೆ. ದೆನ್ ಇಲ್ಲಿ ಬ್ಯಾಕ್ ಸೈಡ್ ಏನು ಮಾಡ್ತಾ ಒಂದು ಕಾರ್ಬನ್ ಇರ್ತದೆ ರೀ, ಬ್ಯಾಕ್ ಸೈಡ್ ಏನು ಮಾಡ್ತಾ ಒಂದು ಕಾರ್ಬನ್ ಇರ್ತದೆ, ಬಟ್ ಅದು ಏನು ಮಾಡಿದ್ರೆ ನಿಮ್ಮ ಕಣ್ಣಿಗೆ ಕಾಣ್ತಿಲ್ಲ, ನಿಮ್ಮ ಕಣ್ಣಿಗೆ ಏನಲ್ಲ ಕಾಣಂಗಿಲ್ಲ. ದೆರ್ ಈಸ್ ಅ ಕಾರ್ಬನ್. ಸೊ ಅದಕ್ಕೋಸ್ಕರ ದೀಸ್ 3 ಬಾಂಡ್ಸ್, ಫಸ್ಟ್ 3 ಈ ಒಂದು 3 ಬಾಂಡ್ ಏನು ಮಾಡ್ತಾರೆ, ನಿಮಗೆ ಕಾಣ್ತಿರ್ತಕ್ಕಂಥ ಒಂದು ಕಾರ್ಬನ್ನ ಒಂದು ಬಾಂಡ್ಸ್ಗಳು. ಓಕೆ, ಈ ಬ್ಯಾಕ್ ಸೈಡ್ ಇರ್ತಂಥ 3 ಬಾಂಡ್ ಏನು ಮಾಡ್ತಾರೆ, ಬ್ಯಾಕ್ ಸೈಡ್ ಇರ್ತಂಥ 3 ಬಾಂಡ್ ಏನು ಮಾಡ್ತಾರೆ, ದೀಸ್ ಆರ್ ಅದರ್ 3 ಬಾಂಡ್ಸ್ ವಿಚ್ ಆರ್ ಬಾಂಡೆಡ್ ಟು ದಿಸ್ ಸೆಕೆಂಡ್ ಕಾರ್ಬನ್, ವಿಚ್ is not visible to you. Okay, which is not visible to you. Okay, that is that carbon bonds are these. Okay, I hope you got this point. And same as it is like this is a staggered form na. Same ಮತ್ತೆ ಈ ಥರ ನೋಡ್ಕೊಂಡು ಏನು ಮಾಡ್ತಾರೆ, you can see this one. You can see this one also. Okay, this is about projections, different projections we are using in a stereochemistry. I hope you got this everything in this particular projection. Next, coming to the conversion, interconversion ಯಾವ ರೀತಿ ಮಾಡ್ತೀವಿ ಅಂದರೆ, ಒಂದು ಬಾಂಡಿಂದ ಒಂದು ಪ್ರೊಜೆಕ್ಷನಿಂದ ಇನ್ನೊಂದು ಪ್ರೊಜೆಕ್ಷನ್ ಯಾವ ರೀತಿ ಕನ್ವರ್ಷನ್ ಮಾಡ್ತೀವಿ, ಒಂದು ಕನ್ವರ್ಷನಿಂದ ಇನ್ನೊಂದು ಕನ್ವರ್ಷನ್ಗೆ ಯಾವ ರೀತಿ ಮಾಡ್ತೀವಿ, ಒಂದು ಪ್ರೊಜೆಕ್ಷನಿಂದ ಇನ್ನೊಂದು ಪ್ರೊಜೆಕ್ಷನಿಗೆ. ಓಕೆ, ಹೌ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಈಚ್ ಮಾಲಿಕ್ಯೂಲ್ ಇನ್ ಡಿಫ್ರೆಂಟ್ ಟೈಪ್ ಆಫ್ ಪ್ರೊಜೆಕ್ಷನ್ಸ್, ಹೌದಾ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವೇನು ಮಾಡ್ತೀವಿ, ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಪ್ರೊಜೆಕ್ಷನ್ ಕೊಡೋದನ್ನು ಆ ಪ್ರೊಜೆಕ್ಷನಿಂದ ಇನ್ನೊಂದು ಪ್ರೊಜೆಕ್ಷನ್ ಕನ್ವರ್ಟ್ ಮಾಡಿರ್ತದೆ. ಓಕೆ, ಕನ್ವರ್ಟ್ ದಿಸ್ ಪ್ರೊಜೆಕ್ಷನ್, ಕನ್ವರ್ಟ್ ವೆಡ್ಜ್ ಡ್ಯಾಶ್ ಇಂಟು ಫಿಶರ್ ಪ್ರೊಜೆಕ್ಷನ್, ಕನ್ವರ್ಟ್ ವೆಡ್ಜ್ ಡ್ಯಾಶ್ ಇಂಟು ಲೈಕ್ ನ್ಯೂಮಾನ್ ಪ್ರೊಜೆಕ್ಷನ್. ಓಕೆ, ನ್ಯೂಮಾನ್ ಆರ್ ಎನಿ ಸಾಹಾರ್ ಪ್ರೊಜೆಕ್ಷನ್, ಆ ಥರ ಏನು ಮಾಡ್ತಾರೆ, ಆ ಥರ ನಿಮಗೆ ಕ್ವಶನ್ ಕೇಳೋ ಸಾಧ್ಯತೆ ಭಾಳ ಇರ್ತದೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ topic called as inversion. Interconversion means converting a molecule from one projection to other. ಅದರಲ್ಲಿ ಫಸ್ಟ್ ಸಾಹಾರ್ಸ್ ಪ್ರೊಜೆಕ್ಷನ್ ಟು ಫಿಶರ್. So with an example I will try to explain you. So first of all, general ನೋಡೋದಾದ್ರೆ I will take an example of this particular thing, that is this is so A B C E F G. ಓಕೆ, ಇದರಿಂದ ಏನು ಮಾಡ್ತೀವಿ, ಫಿಶರ್ ಪ್ರೊಜೆಕ್ಷನ್ ಅಂದ್ರೆ ಏನು, ಈ ಥರ ಬರಬೇಕು ಮಾಲಿಕ್ಯೂಲ್. ಸೊ ಇದರಿಂದ ಇದು ಕನೆಕ್ಟ್ ಏನು ಮಾಡ್ತೀವಿ, ಸಿ ಟ್ರೈ ಟು ಲುಕ್ ಎಟ್ ದ ಮಾಲಿಕ್ಯೂಲ್ ಫ್ರಮ್ ಹಿಯರ್. ಓಕೆ, ಈ ಕಡೆ ನೋಡ್ಕೊಂಡು ಟ್ರೈ ಮಾಡಿರಿ, ಈ ಕಡೆ ನೋಡ್ಕೊಂಡು ಟ್ರೈ ಮಾಡಿದಾಗ ಏನು ಮಾಡ್ತಾರೆ, ಸಿ ದಿಸ್ ಬಾಂಡ್ ಬಿ ಬಾಂಡ್ ವಿಚ್ ಈಸ್ ವಿಸಿಬಲ್ ಟು ಯು ಇನ್ ರೈಟ್ ಸೈಡ್ ಏನು ಮಾಡ್ತಾರೆ, ವಿಸಿಬಲ್ ಆಗ್ತದೆ, ಆ್ಯಂಡ್ ದಿಸ್ ಈಸ್ ಆಲ್ಸೋ ವಿಸಿಬಲ್ ಟು ಯು ಇನ್ ರೈಟ್ ಸೈಡ್. ಓಕೆ, ದಿಸ್ ಬಿ ಆ್ಯಂಡ್ ಎಫ್ ರೈಟ್ ಸೈಡ್, ಬಿ ಆ್ಯಂಡ್ ಎಫ್ ರೈಟ್ ಸೈಡ್ ಬರೀರಿ. ಯಾವ ನಿಮಗೆ ರೈಟ್ ಸೈಡ್ ಬರ್ತಾವೋ, ಯಾವ ನಿಮಗೆ ರೈಟ್ ಸೈಡ್ ಕಾಣ್ತಿರ್ತಾವೋ ಅವ್ನು ರೈಟ್ ಸೈಡ್ ಬರ್ಕೋರಿ, ಸಿಂಪಲ್ ಥಿಂಗ್. ಆ್ಯಂಡ್ ಯಾವ ನಿಮಗೆ ಲೆಫ್ಟ್ ಸೈಡ್ ಕಾಣ್ತಿದ್ದಾವೆ ನೋಡಿರಿ, ರೈಟ್ ಆನ್ ದಟ್ ಆನ್ ಲೆಫ್ಟ್ ಸೈಡ್ ಎ ಆ್ಯಂಡ್ ಇ, ಆ್ಯಂಡ್ ದಿಸ್ ಈಸ್ ಸಿ, ರೈಟ್? ಎ ಮತ್ತು ಬಿಗೆ ಮಾಡ್ತಾರೆ ಸಿ ಅಟ್ಯಾಚ್ ಆಗಿದೆ ಡೌನ್ ಸೈಡ್, ಆ್ಯಂಡ್ ದಿಸ್ ಇ ಮತ್ತು ಎಫ್ಗೆ ಮಾಡ್ತಾರೆ ಜಿ ಅಟ್ಯಾಚ್ ಆಗಿದೆ. ಓಕೆ, ಇ ಮತ್ತು ಎಫ್ಗೆ ಮಾಡ್ತಾ ಜಿ ಅಟ್ಯಾಚ್ ಆಗಿದೆ. ಓಕೆ, ರೈಟ್? This is how we are going to convert the Sahars into Fisher. ಒಂದು ಸಾಹಾರ್ ಪ್ರೊಜೆಕ್ಷನ್ ಏನು ಮಾಡ್ತೀವಿ, ಫಿಶರ್ ಪ್ರೊಜೆಕ್ಷನ್ ಏನು ಮಾಡ್ತೀವಿ ನಾವು ಫೈಂಡ್ ಔಟ್ ಅಥವಾ ಕನ್ವರ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ಸಿಂಪಲ್ ವೇ. ಯಾಕಂದರೆ ನಾನು ಏನು ಮಾಡ್ತೀನಿ, ಇಲ್ಲಿ ಎರಡು ಒಂದೇ ಕಡೆ, ದಿಸ್ ಈಸ್ ಎಕ್ಲಿಪ್ಸ್ ಫಾರ್ಮ್, ರೈಟ್? ಎಕ್ಲಿಪ್ಸ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ, ಎಕ್ಲಿಪ್ಸ್ ಫಾರ್ಮಲ್ಲಿ ಇರ್ತಕ್ಕಂಥದ್ದನ್ನು ನಾನು ಫಿಶರ್ ಕನ್ವರ್ಟ್, ಇಟ್ ಈಸ್ ನಾಟ್ ಅ ಬಿಗ್ ಮ್ಯಾಟರ್, ಬಿಗ್ ಇಶ್ಯೂ. ಓಕೆ, ಇಟ್ ಈಸ್ ಈಸಿ ಥಿಂಗ್ ಟು ಕನ್ವರ್ಟ್ ದಟ್ ಎಕ್ಲಿಪ್ಸ್ಡ್ ಸಾಹಾರ್ಸ್ ಇಂಟು ಫಿಶರ್. ಸೊ ಬಟ್ ಸ್ಟ್ಯಾಗರ್ಡ್ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್ನ, if I take a staggered molecule, then how can I convert into that Fisher projection? Okay, how can I put Sahars into Fisher ಮಾಡ್ತಿದ್ವಿ. Okay, how? I will take an example. Particular example. See, this is a particular thing. Here it is having a CH2OH, and here it is having a HOH, and here it is having a OH, and it is having a H here, and it is having a
CHO. ಓಕೆ, ಇದೇನು ಮಾಡ್ತಾರೆ, ಸ್ಟ್ಯಾಗರ್ಡ್ ಇದೆ. ಓಕೆ, ವಿ ಹ್ಯಾವ್ ಟು ಕನ್ವರ್ಟ್ ಫಸ್ಟ್ ಇಂಟು ಎಕ್ಲಿಪ್ಸ್ ಫಾರ್ಮಲ್ಲಿ ತರಬೇಕು. ಎಕ್ಲಿಪ್ಸ್ ಫಾರ್ಮಲ್ಲಿ ತರಬೇಕು. ಎಕ್ಲಿಪ್ಸ್ ಫಾರ್ಮಲ್ಲಿ ತರಬೇಕಂತ ಬಂದರೆ I have to rotate the molecule, any one of the molecule. Either you can rotate the first carbon molecule ಅಥವಾ ಸೆಕೆಂಡ್ ಕಾರ್ಬನ್ ಇರ್ತಂಥ ಮಾಲಿಕ್ಯೂಲ್, ಯಾವ್ದಾರು ರೋಟೇಟ್ ಮಾಡ್ಕೋ, ನಿಮ್ಮ ಇಷ್ಟ. ಓಕೆ, ಯಾವ್ದಾರು ರೋಟೇಟ್ ಮಾಡ್ಕೋರಿ, ದ ಆನ್ಸರ್ ಶುಡ್ ಬಿ ಸೇಮ್ ಬರ್ತದೆ. ಐ ವಿಲ್ ರೋಟೇಟ್ ದ ಸೆಕೆಂಡ್ ಪರ್ಟಿಕ್ಯುಲರ್ ಥಿಂಗ್ ಏನು ಮಾಡ್ತೀನಿ, ನಾನು ರೋಟೇಟ್ ಮಾಡ್ತೀನಿ. ಹೌ ಕ್ಯಾನ್ ಐ ರೋಟೇಟ್ ಮೀನ್ಸ್ I have to bring this CHO to this particular spot ತರಬೇಕು ಅಂತಂದರೆ I can rotate this molecule like this rotate ಮಾಡಿದ್ರೆ ನಮಗೇನು ಬರ್ತದೆ ನೋಡಿರಿ, ನಮಗೇನು ಬರ್ತದಪ್ಪ ಅಂದರೆ ಲೈಕ್ ದಿಸ್ is a CHO. ಇಲ್ಲಿ ಬಂದು ನಮಗೆ CHO ಫಸ್ಟ್ ಐ ವಿಲ್ ರೋಟೇಟ್ ದಿಸ್ ಒನ್. ರೋಟೇಟ್ ಮಾಡದೇ ಇರ್ತಕ್ಕಂಥ ಒಂದು ಕಾರ್ಬನ್ ಏನು ಮಾಡಿದ್ರೆ ಸೇಮ್ ಇದೆ. ಓಕೆ, HOH ಈ ಥರ ಸೇಮ್ ಇದೆ. ಸೊ ಬಟ್ ದಿಸ್ OH this particular hydroxyl group ಎಲ್ಲಿ ಹೋಗ್ತದೆ ಅಂದರೆ ವೆನ್ ಐ ರೋಟೇಟ್ ದಿಸ್ ಒನ್, ದಿಸ್ ಹೈಡ್ರಾಕ್ಸಿಲ್ ಗ್ರೂಪ್ ಗೋಯಿಂಗ್ ಟು ಅವೇ ಫ್ರಮ್ ಮೀ ಹೋಗ್ತದೆ. ದೆನ್ ದಿಸ್ ಹೈಡ್ರೋಜನ್ ಕಮ್ಸ್ ಟುವರ್ಡ್ಸ್ ಮೀ. ಇವಾಗ ಏನು ಮಾಡ್ತಂದರೆ ಇಟ್ ಈಸ್ ಈಸಿ, ಇಟ್ ಈಸ್ ಬಿಕಮ್ eclipse form. It is very easy to convert the eclipse of Hall projection into Fisher projection. That is, see the molecule from this side. ಈ molecule ಈ ಕಡೆಯಿಂದ ನೋಡ್ಕೊಂಡು ಏನು ಮಾಡ್ತಾರೆ, I can easily write that this OH is on right side. I can write this OH on right side, and this H is on the right side. I can write this on H side. H means right side. Okay, this H is on left side, left, and this OH, and here OH. So this is a particular CH2OH, and this is particular CHO. This is how we are interconverting the Hall projection into Fisher projection. Okay, this is simple thing. And next, coming to the wedge dash to Fisher, it is very important. Okay, wedge dash ಇಂದ Fisher ಕನ್ವರ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ರೀ. ಯಾಕಂದರೆ ನೆಕ್ಸ್ಟ್ ನಾವು ಕಾನ್ಫಿಗರೇಷನ್ ತಗೋತೀವಿ. ಓಕೆ, ಎಸ್ ಕಾನ್ಫಿಗರೇಷನ್, ಆರ್ ಕಾನ್ಫಿಗರೇಷನ್ ನೀರು ಮಾಡ್ತಿದ್ರೆ ನೇಮಿಂಗ್ ಕೊಡ್ತಾ ಹೋಗ್ತೀವಿ. ಆ ಒಂದು ಕಾನ್ಫಿಗರೇಷನಲ್ಲಿ ನಾವು ಫಿಶರಿಂದ ಮಾಡೋದು ಭಾಳ ಈಜಿ ಆಗ್ತದೆ. ನಾವೇನು ಮಾಡ್ತಿದ್ರೆ ವಿ ಹ್ಯಾವ್ ಟು ಟ್ರೈ ಟು ಕನ್ವರ್ಟ್ ದ ಮಾಲಿಕ್ಯೂಲ್ ಇಂಟು ಫಿಶರ್. ಯಾಕಂದರೆ ಕಾನ್ಫಿಗರೇಷನ್ ಕೊಡಲಿಕ್ಕೆ ಈಜಿ ಆಗ್ತದೆ. ಸೊ try to understand this thing. Okay, it's very important for you. Okay, let us start with the particular example. Wedge dash ಒಂದು example ಕೊಡ್ತೀನಿ. With an example we will try to understand the things. Like 1 minute. Okay, I will take this thing. Okay, this is a CH2OH and OH, and I am having H, OH, H, and this is COOH. This is wedge dash, right? ಈ ಒಂದು wedge dash ಏನು ಮಾಡ್ತಾನೆ, ಫಿಶರ್ ಕನ್ವರ್ಟ್ ಮಾಡಬೇಕು. ಈ ಒಂದು wedge dash ಏನು ಮಾಡ್ಕೊಂಡ್ರೆ ಫಿಶರ್ ಕನ್ವರ್ಟ್ ಮಾಡೋಕ್ಕೂ ಮಾಡೋಕ್ಕಾದ್ರೆ ಯಾವ ರೀತಿ ಮಾಡ್ತೀವಿ ನೋಡ್ರಿ. ಯಾವ ರೀತಿ ಮಾಡ್ತೀವಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಏನು ಮಾಡ್ಕಂದ್ರೆ ನನಗೆ ಎರಡು ವೇ ಇದಾವೆ. ಓಕೆ, ಎರಡು ವೇ ಇದಾವೆ. ಒಂದು, ಎಲ್ಲ ಬಾಂಡ್ನ ಒಂದೇ ಪೊಸಿಷನ್ ತರಬೇಕು. ಎಲ್ಲ ಬಾಂಡ್ ಮಾಡ್ಕೊಂಡ್ರೆ ಒಂದೇ ವಿವಲ್ಲಿ ತರಬೇಕಂದ್ರೆ ಅದೇನು ಮಾಡ್ತಿದೆ ಅಂದರೆ ಇವಾಗ ದಿಸ್ ಇಸ್ ಇನ್ ಆ್ಯಂಟಿ ಪೊಸಿಷನ್, ರೈಟ್? ಈ ಥರ ಇದೆ. ಓಕೆ, ದಿಸ್ ಇಸ್ ಇನ್ ಆ್ಯಂಟಿ ಪೊಸಿಷನ್, ರೈಟ್? ಆ್ಯಂಟಿ ಪೊಸಿಷನ್ ಏನು, ದಿಸ್ ಈಸ್ ಇನ್ ಜೆಡ್ ಶೇಪ್, ರೈಟ್? ಈ ಥರ ಏನು ಮಾಡ್ತೀವಿ, ಜೆಡ್ ಶೇಪ್ ಅದಿದೆಯಲ್ಲ. ಸೊ ಇದನ್ನು ನಾನು ಐದರ್ ಈ ಥರ ತರ್ಬೋದು, ಈ ಥರ ತಂದು ಮಾಡ್ಕೋಬೋದು ಒಂದು ವೇ, ಅಥವಾ ಇದೇ ಥರನೇ ಇಟ್ಕೊಂಡು ಮಾಲಿಕ್ಯೂಲ್ನ ಫಿಶರಿಗೆ ಕನ್ವರ್ಟ್ ಮಾಡ್ಬೋದು. ಯಾವ ರೀತಿ ಅಂತ ನೋಡಿರಿ. ಯಾವ ರೀತಿ ಬಂದರೆ ಸಪೋಸ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ನ ಫಸ್ಟ್ ಫಿಶರ್ ಬರ್ಕೊಂಬಿಡ್ರಿ. ಫಿಶರ್ ಹಾಕೋದು. ಓಕೆನಾ? ಹಾಕ್ಕೊಂಡು ದಿಸ್ CH2OH ರೈಟ್ ಇಟ್ ಡೌನ್ ಸೈಡ್. ಇವಾಗ ನಿಮಗೆ ಮೇಲೆ ಕಾಣ್ತಂಥ ಕಾರ್ಬನ್, ದಿಸ್ ಕಾರ್ಬನ್ ಫಸ್ಟ್ ಕಾರ್ಬನ್ ಇದೆಯಲ್ಲ, ರೈಟ್ ಸೈಡ್ ಯಾವ್ದು ಕಾಣ್ತಿದ್ರೆ ನಿಮಗೆ ಅಂದರೆ ಟುವರ್ಡ್ಸ್ ಯು, ನಿಮ್ಮ ಕಡೆ ಬರ್ತಂಥ ಕಾರ್ಬನ್ ಯಾವ್ದು ಕಾಣ್ತಿ, OH. ಓಕೆ, ಹೈಡ್ರಾಕ್ಸಿಲ್ ಗ್ರೂಪ್ ಈಸ್ ಕಮಿಂಗ್ ಟುವರ್ಡ್ಸ್ ಯು. OH ಈ ಕಡೆ ಬರ್ಕೊಳ್ಳಿ, ರೈಟ್ ಸೈಡ್ ಬರ್ಕೊಳ್ಳಿ OH. ದೆನ್ ಅವೇ ಫ್ರಮ್ ಯು, ದಟ್ ಈಸ್ H ಏನು ಮಾಡ್ತಾರೆ, ನಿಮ್ಮಿಂದ ದೂರ ಹೋಗ್ತಿದೆ, ದಟ್ ಈಸ್ ರೈಟ್ H ಆನ್ ದಟ್ ಸೈಡ್. ಆ್ಯಂಡ್ ಕಮಿಂಗ್ ಟು ದಿಸ್ ಪಾರ್ಟ್, ಈ ಪಾರ್ಟಿಗೆ ಬಂದಾಗ ವಿಚ್ ಈಸ್
ಎಟ್ ಡೌನ್ ಸೈಡ್, ಕಾರ್ಬನ್ ಪಾಯಿಂಟಿಂಗ್ ಟುವರ್ಡ್ಸ್ ಡೌನ್ ಸೈಡ್. ಅಂದರೆ ನಿಮ್ಗೆ ಕಾರ್ಬನ್ ಯಾವ ಕಡೆ ಇದೆ, ಕಾರ್ಬನ್ ಈ ಥರ ಡೌನ್ ಸೈಡ್ ಪ್ರೊಜೆಕ್ಷನ್ ಮಾಡ್ತೀನಿ, ಹೌದಾ. ಈ ಒಂದು ಕಾರ್ಬನ್ನ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕು ಈ ಥರ ಅಪ್ಸೈಡ್ ತರಬೇಕು. ಸಪೋಸ್ ನಾನೇನಾದ್ರು ಈ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ, ದಿಸ್ ಎ ಮಾಲಿಕ್ಯೂಲ್ ಏನು ಮಾಡ್ತೀನಿ ನಾನು, ಐ ವಿಲ್ ಟ್ರೈ ಟು ಮೇಕ್ ಇಟ್ ಅಪ್ಸೈಡ್. ಮೀನ್ಸ್ ಅಂತಂದರೆ ಹೆಂಗೆ ಬರ್ತಂದರೆ, ದಿಸ್ ಈಸ್ ವೆಡ್ಜ್ ಬಾಂಡ್, ದಿಸ್ ಈಸ್ ಮೈ ವೆಡ್ಜ್ ಬಾಂಡ್ OH ಆ್ಯಂಡ್ ದಿಸ್ ಈಸ್ ಮೈ ಡ್ಯಾಶ್ ಬಾಂಡ್ H ಆ್ಯಂಡ್ ದಿಸ್ ಈಸ್ ಈ ಒಂದು ಪರ್ಟಿಕ್ಯುಲರ್ ಸೆಕೆಂಡ್ ಕಾರ್ಬನ್ ನಾನು ಮೇಲ್ ಥರ ಟ್ರೈ ಮಾಡಿದ್ರೆ ಅವಾಗ ಏನು ಮಾಡ್ತಾರೆ ನೋಡಿರಿ, ಅವಾಗ ಏನು ಮಾಡ್ತಾರೆ, ರೊಟೇಷನ್ ಮಾಡ್ಬೇಕಿದ್ದಾನೆ ಆ್ಯಕ್ಚುಲಿ. ದಿಸ್ ಕಾರ್ಬನ್ನ ರೊಟೇಟ್ ಮಾಡಿರಿ, ಮಾಲಿಕ್ಯೂಲ್ ಏನು ಮಾಡಿರಿ, ರೊಟೇಟ್ ಮಾಡಿದಾಗ ದಿಸ್ OH ಬಾಂಡ್ ವಿಲ್ ಗೋ ಬ್ಯಾಕ್ ಸೈಡ್, ದಿಸ್ OH ಬಾಂಡ್ ವಿಲ್ ಗೋ ಬ್ಯಾಕ್ ಸೈಡ್. ಅಂದರೆ ಈ ಕಡೆ ರೊಟೇಷನ್ ಮಾಡಿದಾಗ ಏನು ಮಾಡ್ತಾರೆ, ದಿಸ್ OH ಬಾಂಡ್ ವಿಲ್ ಗೋ ಬ್ಯಾಕ್ ಸೈಡ್ ಆ್ಯಂಡ್ ದಿಸ್ H ಬಾಂಡ್ ವಿಲ್ ಕಮ್ ಟುವರ್ಡ್ಸ್ ಯು, Try to understand, okay, try to understand this molecule. So this ಈ ಥರ ಏನು ಮಾಡ್ತಾರೆ, ನಮಗೆ ಮಾಲಿಕ್ಯೂಲ್ ಬರ್ತದೆ. ಇವಾಗ ಏನು ಮಾಡ್ತಂದರೆ, ಇವಾಗ ದಿಸ್ OH ಇಸ್ ರೈಟ್ ಸೈಡ್, ಅದಕ್ಕೋಸ್ಕರ ರೈಟ್ ಸೈಡ್ ಬರ್ಕೊಂಡಿನಿ. ದಿಸ್ H ಈಸ್ ಗೋಯಿಂಗ್ ಅವೇ ಫ್ರಮ್ ಯು, ಅದಕ್ಕೋಸ್ಕರ ಮಾಡಿದ್ರೆ ಲೆಫ್ಟ್ ಸೈಡ್ ಬರ್ಕೊಂಡಿನಿ. ಆ್ಯಂಡ್ ದಿಸ್ ಈಸ್ ಕಮಿಂಗ್ ಹಿಯರ್, H ಏನು ಮಾಡ್ತಾರೆ, ರೈಟ್ ಸೈಡ್ ಬರ್ತಿದೆ. ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ ಆ್ಯಂಡ್ ದಿಸ್ OH ಈಸ್ ರೈಟ್ ಹಿಯರ್ ಆ್ಯಂಡ್ ದಿಸ್ COH ಈಸ್ ರೈಟ್ ಅಪ್ಸೈಡ್. ಈ ಥರ ಮಾಡ್ಕೋಬೋದು. ಅಂದರೆ ದಿಸ್ ಥಿಂಗ್ ಈಸ್, ಸಪೋಸ್ ನಾನು ವೆಡ್ಜ್ ಡ್ಯಾಶ್ನ ಈ ಥರ ಮಾಡ್ಕೊಂಡೆ ಫಸ್ಟಿಗೆ, ಅದೇ ಡಿಫ್ರೆಂಟ್ ಟೈಪ್ ಆಫ್ ವೆಡ್ಜ್ ಡ್ಯಾಶ್ ಮಾಡ್ಕೊಂಡೆ. ಇದನ್ನು ಏನು ಮಾಡೋದು ಅಂದರೆ ಸಾಹಾರ್ಸ್ ಮಾಡ್ಬೋದು, ನಾನು ಸಾಹಾರ್ಸ್ ಮಾಡ್ಬೋದು. ಲೈಕ್ ಯಾವ ಥರ ಮಾಡ್ಕೊತೀನಿ ನೋಡಿ, ಸಾಹಾರ್ಸ್ನ ಈ ಥರ ಬರ್ಕೋಬೋದಲ್ಲ ನಾನು ಸಾಹಾರ್ಸ್ನ. ಸಪೋಸ್ H, ದಿಸ್ ಈಸ್ OH ಆ್ಯಂಡ್ ದಿಸ್ ಈಸ್ OH ಆ್ಯಂಡ್ ದಿಸ್ ಈಸ್ H ಆ್ಯಂಡ್ ದಿಸ್ ಈಸ್ CH2OH ಆ್ಯಂಡ್ COH. ಈ ಥರ ಬರ್ಕೋಬೋದಲ್ಲ ರೀ. ಇದರಿಂದನೂ ಬೇಕಾದ್ರೆ ಇದರಿಂದನೂ ನಿಮಗೆ ಇದು ಕನ್ವರ್ಟ್ ಮಾಡ್ಕೋಬೋದಲ್ಲ. ಓಕೆ, ಕ್ಲಿಯರ್ ಅಲ್ಲ, ಸಿಂಪಲ್ ಥಿಂಗ್. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್, ಯು ಗಾಟ್ ದಿಸ್ ಥಿಂಗ್, ಹೌ ಟು ಕನ್ವರ್ಟ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಅನದರ್ ಎಕ್ಸಾಂಪಲ್ ಕೊಡ್ತೀನಿ, ದಟ್ ಮೇ ಕ್ಲಿಯರ್ ಯು ದ ಕಾನ್ಸೆಪ್ಟ್ ಮೋರ್ ಥಿಂಗ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಲೈಕ್ ದಿಸ್ is I am having CH2OH and this is H and OH dash ಅಲ್ಲಿ H ಇದೆ and this is particular thing OH and this is H and this is CHO. ಇದನ್ನು ಬೇಕಾದ್ರೆ ನೀವು ಒಂದು ಕಡೆ ಕನ್ವರ್ಟ್ ಮಾಡ್ತಾರೆ ಫಸ್ಟಿಗೆ, ಇದನ್ನು ಬೇಕಾದ್ರೆ ಮಾಡಿ ಒಂದು ಕಡೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಮಾಡಿರಿ. ಇಲ್ಲಾಂದರೆ ಯು ಕ್ಯಾನ್ ಪ್ರೊಸೀಡ್ ಥ್ರೂ ದಿಸ್. ಓಕೆ, ಯು ಕ್ಯಾನ್ ಪ್ರೊಸೀಡ್ ಡೈರೆಕ್ಟ್ಲಿ ಲೈಕ್ ದಿಸ್. ಐ ಆಮ್ ಹ್ಯಾವಿಂಗ್ ದಿಸ್ ಫಿಶರ್. ಓಕೆ, ಇವಾಗ ದಿಸ್ ಪರ್ಟಿಕ್ಯುಲರ್ ಥಿಂಗ್ CH2OH ನೀವು ಮಾಡಿ ಕೆಳಗಿನ ಬರ್ಕೊಂಡು CH2OH ಲೈಕ್ ಹಿಯರ್ CH2OH ನೀವು ಬರ್ಕೊಂಡು ನೆಕ್ಸ್ಟ್ ದಿಸ್ ಈಸ್ ಡೌನ್ ಸೈಡ್, ರೈಟ್. ಡೌನ್ ಸೈಡ್ ಬಂದಾಗ ಸಪೋಸ್ ಈ ಡೌನ್ ಸೈಡ್ ಇರ್ತಂಥ ಮಾಲಿಕ್ಯೂಲು ನಾನು ಅಪ್ಸೈಡ್ ಅಂದಾಗ ಏನು ಮಾಡ್ತದೆ, ಏನು ಮಾಡ್ತದೆ ನೋಡಿರಿ. ಸಪೋಸ್ ಈ ಥರ ಬರ್ಕೊಂಡಾಗ ಏನು ಮಾಡ್ತಂದರೆ ದಿಸ್ H ವಿಲ್ ಗೋ ಬ್ಯಾಕ್ವರ್ಡ್. ನನ್ನ ಮಾಲಿಕ್ಯೂಲ್ ಏನು ಮಾಡ್ತಂದರೆ, ನನ್ನ ಮಾಲಿಕ್ಯೂಲು ಈ ಥರ, ಓಕೆ, ಈ ಥರ ಮಾಲಿಕ್ಯೂಲ್ ನನ್ನ ಕಡೆ ಏನು ಮಾಡ್ತದೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಐ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯು ಲೈಕ್ ದಿಸ್. ನನ್ನ ಕಡೆ ಏನು ಮಾಡ್ತದೆ, H ನನ್ನ ಕಡೆ ಬರ್ತಿದೆ, OH ನಿಮ್ಮ ಕಡೆ ಹೋಗ್ತಿದೆ. ಇವಾಗ ನಾನು ರೊಟೇಟ್ ಮಾಡ್ತೀನಿ ಮಾಲಿಕ್ಯೂಲ್. ರೊಟೇಟ್ ಮಾಡಿದಾಗ ಏನು ನೋಡಿರಿ, H ನಿಮ್ಮ ಕಡೆ ಹೋಗ್ತಿದೆ ಅಲ್ಲ, H ನಿಮ್ಮ ಕಡೆ ಬರ್ತಿದೆ. ನನ್ನ ಕಡೆಗಿತ್ತು H, OH ನಿಮ್ಮ ಕಡೆಗಿತ್ತು. ಈಗ ನನ್ನ ಕಡೆ OH ಬರ್ತದೆ, ಹಿಂಗೆ ರೊಟೇಟ್ ಮಾಡಿದಾಗ ನಿಮ್ಮ ಕಡೆ ಏನು ಮಾಡ್ತಾ H ಬರ್ತದೆ ಅಂತಂದರೆ ಐ ಕ್ಯಾನ್ ಕ್ಲಿಯರ್ಲಿ ರೈಟ್ ದಟ್ ದಿಸ್ ಮಾಲಿಕ್ಯೂಲ್ ಬಿಕಮ್ ಲೈಕ್ ದಿಸ್. ಇಲ್ಲಿ ಏನು ಮಾಡ್ತಂದರೆ OH ಇಲ್ಲಿ ಬರ್ತದೆ, ಡ್ಯಾಶ್ ಇಲ್ಲಿ ಏನು ಮಾಡ್ತಂದರೆ H ಬರ್ತದೆ. ಮಾಲಿಕ್ಯೂಲ್ ರೊಟೇಟ್ ಮಾಡಬೇಕು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಏನು ಮಾಡ್ತಾರೆ, OH ಇಸ್ ಆನ್ ರೈಟ್ ಸೈಡ್, OH ರೈಟ್ ಸೈಡ್ ಬರ್ತೀನಿ, ದಿಸ್ H ಇಸ್ ಆನ್ ಲೆಫ್ಟ್ ಸೈಡ್. ಬಟ್ ಇಟ್ ಈಸ್ ಆಲ್ರೆಡಿ ಇನ್ ಅಪ್ಸೈಡ್, ರೈಟ್. ಇದು ಆಲ್ರೆಡಿ ಮಾಡ್ತಾ ಅಪ್ಸೈಡ್ ಇದೆ, ಅದಕ್ಕೋಸ್ಕರ ಮಾಡ್ತೀನಿ OH ಈ ಕಡೆ ಬರ್ಕೊಳ್ಳಿ ಆ್ಯಂಡ್ H ಈ ಕಡೆ ಬರ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಸೇಮ್ ಥಿಂಗ್, ಏನು ಮಾಡ್ಕೊಂಡ್ರೆ ನೀವು ರೊಟೇಟ್ ಮಾಡಿರಿ. OH ನನ್ನ ಕಡೆ ಇದೆ ಫಸ್ಟ್, ಈಗ OH ನನ್ನ ಕಡೆ ಇದೆ, ನಿಮ್ಮ ಕಡೆ ಬರ್ತದೆ ಲೈಕ್ OH ಈ ಕಡೆಗೆ, ದೆನ್ H ನಿಮ್ಮ ಕಡೆ. ಓಕೆ, ಈ ಥರ ಏನು ಮಾಡ್ತಾರೆ, ಈ ಥರ ನೆಕ್ಸ್ಟ್ ಲಾಸ್ಟಲ್ಲಿ CH ಅಂದರೆ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದ wedge dash into Fisher projection. I hope you got the every point of this, everything about this wedge dash to Fisher projection. Next coming to wedge dash to Sahar's. It is simple thing, right? This is a simple thing. It is not a big thing. Suppose I will take an example of okay, A
ಎ ಬಿ ಸಿ ಡಿ ಇ ಎಫ್ ಅನ್ಕೊಳ್ಳಿ. ಇದನ್ನೇನು ಮಾಡಿರಿ, ಇದನ್ನು ಸಹಾರ್ಸಿ ಕನ್ವರ್ಟ್ ಮಾಡ್ಕೊಂಡು ಮಾಡ್ಕೊ. ಸಹಾರ್ಸ್ ಇಸ್ ಲೈಕ್ ದಿಸ್. ಸಪೋಸ್ ಇದನ್ನು ಡೈರೆಕ್ಟ್ ಸಹಾರ್ಸಿ ಕನ್ವರ್ಟ್ ಮಾಡ್ಕೊಂಡ್ರೆ, ಸಪೋಸ್ ಐ ಆಮ್ ಟೇಕಿಂಗ್ ದಿಸ್ ಒನ್, ಈ ಥರ ಇದೆ ಮಾಲಿಕ್ಯೂಲ್ ಸದ್ಯಕ್ಕೆ. ಸೊ ದಿಸ್ ಇಸ್ ಎ, ದಿಸ್ ಇಸ್ ಎ, ಆ್ಯಂಡ್ ದಿಸ್ ಇಸ್ ಬಿ, ಆ್ಯಂಡ್ ದಿಸ್ ಇಸ್ ಸಿ, ಆ್ಯಂಡ್ ದಿಸ್ ಈಸ್ ಪರ್ಟಿಕ್ಯುಲರ್ ಥಿಂಗ್ ದಟ್ ಈಸ್ ಡಿ. ಇಲ್ಲಿ ಡಿ ಇದೆ, ಇಲ್ಲಿ ಎ ಇದೆ, ಇ ಇದೆ, ಇಲ್ಲಿ ಮೇಲೆ ಎಫ್ ಇದೆ. ಇದನ್ನು ದಿಸ್ ಈಸ್ ಸ್ಟ್ಯಾಗರ್ಡ್ ಫಾರ್ಮ್. ಇದನ್ನೇ ಮಾಡಿದ್ರೆ ಎಕ್ಲಿಪ್ಸಿ ಫಾರ್ಮ್ ಮಾಡ್ಕೊಂಡ್ರೆ ರೊಟೇಟ್ ಮಾಡ್ಕೊಳ್ಳಿ ಮಾಲಿಕ್ಯೂಲ್ನ. ರೊಟೇಟ್ ಮಾಡ್ಕೊಂಡ್ರೆ ಆಗ್ತದೆ ನೋಡಿರಿ. ರೊಟೇಟ್ ಮಾಡ್ಕೊಂಡಾಗ ಐ ವಿಲ್ ರೈಟ್ ಹಿಯರ್, ಐ ಥಿಂಕ್ ಯು ವಿಲ್ ನಾಟ್ ವಿಸಿಬಲ್ ದಿಸ್ ಒನ್. ಓಕೆ, ಇದನ್ನ ಏನು ಮಾಡಿರಿ, ರೊಟೇಟ್ ಮಾಡ್ಕೊಂಡಾಗ ಸಪೋಸ್ ಇಲ್ಲಿ ರೊಟೇಟ್ ಮಾಡ್ಕೊಂಡಾಗ ದಿಸ್ ಎಫ್ನ ಏನು ಮಾಡಿರಿ ಇಲ್ಲಿ ತಂಬರಿ, ದಿಸ್ ಎಫ್ನ ಕೆಳಗಡೆ ತಂಬರಿ. ಎಫ್ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್, ಆ್ಯಂಡ್ ದಿಸ್ ಡಿ ವಿಲ್ ಗೋ ಅವೇ ಫ್ರಮ್ ಯು ಆ್ಯಂಡ್ ಇ ವಿಲ್ ಕಮ್ ಟುವರ್ಡ್ಸ್ ಮೀ. ಓಕೆ, ಬಿ ಆ್ಯಂಡ್ ಸಿ, ಆ್ಯಂಡ್ ದಿಸ್ ಇಸ್ ಎ. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದ ವೆಡ್ಜ್ ಡ್ಯಾಶ್ ಇಂಟು ಸಹಾರ್ಸ್. ವೆಡ್ಜ್ ಡ್ಯಾಶಿಂದ ಏನು ಮಾಡ್ತಿದ್ದಾರೆ, ಸಹಾರ್ಸಿಗೆ ಏನು ಮಾಡ್ತಿದ್ದಾರೆ, ಈ ಥರ ಏನು ಮಾಡ್ತೀವಿ ನಾವು ಇಂಟರ್ ಕನ್ವರ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ರಿಪ್ರೆಸೆಂಟೇಷನ್, ವೆಡ್ಜ್ ಡ್ಯಾಶ್ ಟು ನ್ಯೂಮ್ಯಾನ್. ವೆಡ್ಜ್ ಡ್ಯಾಶ್ ಟು ನ್ಯೂಮ್ಯಾನ್ ಇಂದ ಕನ್ವರ್ಟ್ ಮಾಡ್ತೀವಿ. ಸೊ ಎ ಬಿ ಸಿ ಡಿ ಇ ಎಫ್. ಓಕೆ, ನ್ಯೂಮನಿಕ್ ಕನ್ವರ್ಟ್ ಮಾಡ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಇದನ್ನು ಟ್ರೈ ಟು ಕನ್ವರ್ಟ್ ಇಂಟು ಫಿಶರ್. Okay, then it is easy, then it will be easy for you guys. Okay, then A, this is B, C, F, D, E, convert into eclipse form. So eclipse form convert ಮಾಡ್ಕೊಂಡ್ರೆ ಏನು ಮಾಡ್ತೀವಿ, rotate this molecule here, and here F, here A, here B, C, and here comes D, and here comes E. So ಇದನ್ನು ನ್ಯೂಮಾನಿಕ್ ಕನ್ವರ್ಟ್ ಮಾಡ್ಕೊಂಡ್ರೆ ಸಿ ದ ಮಾಲಿಕ್ಯೂಲ್ ಫ್ರಮ್ ದಿಸ್ ಸೈಡ್, ಮಾಲಿಕ್ಯೂಲ್ ಅಂದರೆ ಮಾಲಿಕ್ಯೂಲ್ ಹತ್ರ ನೋಡ್ಕೊಂಡು ಕಾರ್ಬನ್, ಎರಡು ಕಾರ್ಬನ್ನು ನಿಮ್ಮ ಕಣ್ಣು ಅಂದರೆ ಫಸ್ಟ್ ಕಾರ್ಬನ್ ಕಾಣ್ತಿರ್ಬೇಕು, ಎರಡನೇ ಕಾರ್ಬನ್ ಕಾಣ್ತಿರ್ಬಾರ್ದು. ಆ ರೀತಿ ಮಾಡ್ತಾರೆ ಮಾಲಿಕ್ಯೂಲ್ ನೋಡಿದಾಗ ಏನು ಮಾಡ್ತಾರೆ, ಐ ಕ್ಯಾನ್ ಸಿ ಓವರ್ ಹಿಯರ್, ಐ ಕ್ಯಾನ್ ರೈಟ್ ಓವರ್ ಹಿಯರ್ ಲೈಕ್ ದಿಸ್. ಏನು ಮಾಡ್ತಾರೆ, ಫಸ್ಟ್ ಕಾರ್ಬನ್, ಇಟ್ ಈಸ್ ದಿಸ್ ಫಸ್ಟ್ ಕಾರ್ಬನ್, ಆ್ಯಂಡ್ ಸೆಕೆಂಡ್ ಕಾರ್ಬನ್ ಏನು ಮಾಡ್ತಾರೆ ಅದರಿಂದ ಸೆಕೆಂಡ್ ಕಾರ್ಬನ್ ಇರ್ತದೆ. ಸೊ ಐ ಕ್ಯಾನ್ ರೈಟ್ ಇನ್ ಫಸ್ಟ್ ಕಾರ್ಬನ್ ಇಟ್ ಈಸ್ ಎ, and it is a B, and it is a C. Okay, and second carbon is F, and it is a E, and it is a D. This is how we are going to convert a wedge dash into Newman collection. Okay, this is about interconversion, and this is about representations or projections, how we are going to molecule na ಯಾವ ರೀತಿ ಬರಿತೀವಿ ನಾವು ಡಿಫ್ರೆಂಟ್ ವೇ ಅಲ್ಲಿ ಡಿಫ್ರೆಂಟ್ ಟೈಪಲ್ಲಿ ಯಾವ ರೀತಿ ಬರಿತೀವಿ ಅನ್ನೋದು ಮಾಡ್ತಾರೆ. ದಿಸ್ ಇಸ್ ಅಬೌಟ್ ಹೋಲ್ ಕಾನ್ಸೆಪ್ಟ್. ಐ ಹೋಪ್ ಯು ಎಂಜಾಯ್ಡ್ ದ ಸೆಷನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Thank you for watching my video. If you like the video, if you got a good content from this video, so please share my channel, please subscribe my channel, and like the video. Thank you, please. Okay, bye bye, take care, up to next video.